ಸ್ಟಾರ್ ಚಿತ್ರಕ್ಕೆ ನೋ ಎಂದ ತೆಲುಗು ನಟ. ಬೇಸರ ವ್ಯಕ್ತಪಡಿಸಿದ ರಜನಿಕಾಂತ್ ಅಭಿಮಾನಿಗಳು. ತಮಿಳು ಚಿತ್ರರಂಗದಲ್ಲಿ 50 ವರ್ಷಗಳಿಂದ ನಂಬರ್ 1 ಸ್ಟಾರ್ ಆಗಿ ನಟ ರಜನಿಕಾಂತ್ ಮಿಂಚಿ ಸೂಪರ್ ಸ್ಟಾರ್ ಎಂದೇ ಪ್ರಸಿದ್ಧಿಯಾಗಿರುವ ರಜನಿಕಾಂತ್ ಜೊತೆಗೆ ನಟಿಸಲು ಹಾಗೂ ತೆರೆಯ ಮೇಲೆ ಕಾಣಿಸಿಕೊಳ್ಳಲು ದೊಡ್ಡ ದೊಡ್ಡ ಸ್ಟಾರ್ ನಟರೇ ತುದಿಗಾಲಲ್ಲಿ ನಿಂತಿದ್ರು. ಆದರೆ ರಜನಿಕಾಂತ್ ಜೊತೆಗೆ ಅವರ ಸರಿಸಮಾನಾಗಿ ನಟಿಸುವ ಅವಕಾಶ ಬಂದರೂ ಸಹ ತೆಲುಗಿನ ಸ್ಟಾರ್ ನಟರೊಬ್ಬರು ಒಲ್ಲೆ ಎಂದಿದ್ದು. ಆದರೆ ಈಗ ಇದು ರಜನಿಕಾಂತ್ ಅಭಿಮಾನಿಗಳ ಅಸಮಾಧಾನಕ್ಕೆ ಕಾರಣವಾಗಿದ್ದು. ನಂದಮುರಿ ಬಾಲಕೃಷ್ಣ ತೆಲುಗು ಚಿತ್ರರಂಗದ ಸ್ಟಾರ್ ನಟ ಜೊತೆಗೆ ಸಕ್ರಿಯ ಶಾಸಕರೂ ಹೌದು. ಇದೀಗ ರಜನಿಕಾಂತ್ ನಟನೆಯ ಜೈಲರ್ 2 ಸಿನಿಮಾದಲ್ಲಿ ಬಾಲಕೃಷ್ಣ ಅವರು ಅತಿಥಿ ಪಾತ್ರದಲ್ಲಿ ನಟಿಸಬೇಕೆಂದು ಸಿನಿಮಾದ ನಿರ್ದೇಶಕ ನೆಲ್ಸನ್ ಮನವಿ ಮಾಡಿದ್ರು. ಆದರೆ ಬಾಲಕೃಷ್ಣ ಅವಕಾಶಕ್ಕೆ ನೋ ಅಂತ ಹೇಳಿದ್ದು ತಾವು ತೆಲುಗು ಸಿನಿಮಾಗಳಲ್ಲಿ ಹೊರತಾಗಿ ಪರಭಾಷೆ ಸಿನಿಮಾಗಳಲ್ಲಿ ನಟಿಸುವುದಿಲ್ಲ ಎಂದಿದ್ದಾರೆ. ಇನ್ನು ಜೈಲರ್ ಸಿನಿಮಾದಲ್ಲಿ ಶಿವರಾಜ್ ಕುಮಾರ್, ಮೋಹನ್ ಲಾಲ್, ಜಾಕಿ ಶ್ರಾಫ್, ಕಿಶೋರ್, ಸುನಿಲ್ ಇನ್ನಿತರೆ ನಟರು ಅತಿಥಿ ಪಾತ್ರಗಳಲ್ಲಿ ನಟಿಸಿ ಆ ಸಿನಿಮಾ ಬ್ಲಾಕ್ ಬಾಸ್ಟರ್ ಆಗಿತ್ತು. ಅದೇ ಸಿನಿಮಾದಲ್ಲಿ ಬಾಲಕೃಷ್ಣ ಸಹ ನಟಿಸಬೇಕೆಂಬುದು ನೆಲ್ಸನ್ ಆಸೆಯಾಗಿತ್ತು. ಆದರೆ ಅವರಿಗಾಗಿ ಸೃಷ್ಟಿಸಿದ್ದ ಪಾತ್ರ ಸರಿಯಾಗಿ ಮೂಡಿ ಬರದೇ ಇದ್ದ ಕಾರಣಕ್ಕೆ ಜೈಲರ್ ಸಿನಿಮಾದಲ್ಲಿ ನಟಿಸುವಂತೆ ಬಾಲಯ್ಯ ಅವರನ್ನ ಕೇಳಿರಲಿಲ್ಲ. ಆದರೆ ಜೈಲರ್ 2 ಸಿನಿಮಾದಲ್ಲಿ ಅವರಿಗಾಗಿ ವಿಶೇಷ ಪಾತ್ರ ಇರಲಿದೆ ಎಂದು ನೆಲ್ಸನ್ ಹೇಳಿದ್ರು. ಅದರಂತೆ ಅವರಿಗಾಗಿ ಪಾತ್ರ ಸೃಷ್ಟಿಯೂ ಆಗಿತ್ತು. ಆದರೆ ಈಗ ಬಾಲಯ್ಯ ತಾವು ಜೈಲರ್ 2 ಸಿನಿಮಾದಲ್ಲಿ ನಟಿಸುವುದಿಲ್ಲ ಎಂದಿದ್ದಾರೆ. ರಾಜಕೀಯ ಪ್ರಚಾರಕ್ಕೆ ಸಹಾಯ ಮಾಡಿದ್ದ ರಜನಿ. ಸಹಾಯ ಪಡೆದಿದ್ದರೂ ಸಿನಿಮಾಕ್ಕೆ ಒಪ್ಪದ ಬಾಲಯ್ಯ. ಹೌದು, ಚಂದ್ರಬಾಬು ನಾಯ್ಡು ಬಾಲಕೃಷ್ಣ ಕಳೆದ ಆಂಧ್ರಪ್ರದೇಶ ಚುನಾವಣೆ ಮುಂಚೆ ಆಯೋಜಿಸಿದ್ದ NTR ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ರಜನಿಕಾಂತ್ ವಿಶೇಷ ಅತಿಥಿಯಾಗಿ ಭಾಗಿಯಾಗಿದ್ದರು. ಆ ಕಾರ್ಯಕ್ರಮದಲ್ಲಿ ಚಂದ್ರಬಾಬು ನಾಯ್ಡು ಹಾಗೂ ಬಾಲಯ್ಯ ಅವರಿಗೆ ಜನಬೆಂಬಲ ನೀಡಬೇಕು ಎಂದು ಪರೋಕ್ಷವಾಗಿ ರಾಜಕೀಯ ಪ್ರಚಾರವನ್ನು ಸಹ ರಜನಿಕಾಂತ್ ಮಾಡಿದ್ದು. ಆದರೆ ಇದೀಗ ಜೈಲರ್ 2 ಸಿನಿಮಾದಲ್ಲಿ ನಟಿಸುವ ಮೂಲಕ ರಜನಿಕಾಂತ್ ಅವರಿಗೆ ಋಣ ಸಂದಾಯ ಮಾಡುವ ಅವಕಾಶ ಬಾಲಕೃಷ್ಣ ಅವರಿಗಿತ್ತು. ಆದರೆ ಅವರು ತಮ್ಮ ಅಹಂನಿಂದಾಗಿ ಅವಕಾಶವನ್ನ ಕಳೆದುಕೊಂಡಿದ್ದು. ಇದು ಸಹಜವಾಗಿಯೇ ರಜನಿ ಅಭಿಮಾನಿಗಳ ಬೇಸರಕ್ಕೆ ಕಾರಣವಾಗಿದೆ. ಜೈಲರ್ ಸಿನಿಮಾದಲ್ಲಿ ನಟಿಸಿದ್ದ ಬಹುತೇಕ ಅತಿಥಿ ನಟರು ಜೈಲರ್ 2 ಸಿನಿಮಾದಲ್ಲಿಯೂ ನಟಿಸಲಿದ್ದು. ಜೈಲರ್ ಸಿನಿಮಾದಲ್ಲಿ ಶಿವಣ್ಣ ನರಸಿಂಹ ಪಾತ್ರ ಸಖತ್ ಹೈಲೈಟ್ ಆಗಿತ್ತು. ರಜನಿಕಾಂತ್ ಪಾತ್ರದಷ್ಟೇ ಅದೂ ಸಹ ಹಿಟ್ ಆಗಿತ್ತು. ಇದೀಗ ಜೈಲರ್ 2 ಸಿನಿಮಾದಲ್ಲಿಯೂ ಸಹ ಶಿವಣ್ಣ ನರಸಿಂಹ ಪಾತ್ರದಲ್ಲಿಯೇ ನಟಿಸಲಿದ್ದಾರೆ. ಅವರೊಟ್ಟಿಗೆ ಮೋಹನ್ ಲಾಲ್, ಜಾಕಿ ಶ್ರಾಫ್ ಜೊತೆಗೆ ಇನ್ನು ಕೆಲವು ಸ್ಟಾರ್ ನಟರು ಸಿನಿಮಾದಲ್ಲಿ ಕಾಣಿಸಿಕೊಳ್ಳಲಿದ್ದಾರಂತೆ. ಒಟ್ನಲ್ಲಿ ತೆಲುಗು ನಟ ಬಾಲಕೃಷ್ಣ ಸಿನಿಮಾದಲ್ಲಿ ಅವಕಾಶವನ್ನ ಮಿಸ್ ಮಾಡಿಕೊಂಡಿದ್ದಾರೆ ಎನ್ನಲಾಗ್ತದೆ. ಗಗನ ಜಿ, ಸ್ಪೀಡ್ ಮ್ಯೂಸಿಕ್ ಕನ್ನಡ, ಬೆಂಗಳೂರು.